ನಿರ್ಜನ ಪ್ರದೇಶ ಆಗಿರ್ಲಿ ಅಥವಾ ಜನ ತುಂಬಿರೋ ಬಸ್, ಕಾಮ ತುಂಬಿದ ಹಸಿದ ತೋಳಗಳು ಹೆಣ್ಮಕ್ಳನ್ನ ಬೇಟೆಯಾಡ್ತಿವೆ. ಯಾವ ಸಮಯದಲ್ಲೂ ಹೆಣ್ಮಕ್ಳು ಎಲ್ಲೂ ಸೇಫ್ ಇಲ್ಲ. ಇಂಥ ರಾಕ್ಷಸರಿಗೆ ಹೆದರಬೇಡಿ, ನೀವು ಧ್ವನಿ ಎತ್ತಿ. ಅರ್ಚನಾ, ನನಗೆ ಉಸಿರು ಕಟ್ಟದಾಗ ಆಗ್ತಾ ಇದೆ ಕಣೆ. ಅಯ್ಯೋ, ಸ್ವಲ್ಪ ಹೊತ್ತು ತಡ್ಕೋಜ್ಯಾ. ಇನ್ ಸ್ವಲ್ಪ ಹೊತ್ತಲ್ಲಿ ನೀನು ಗ್ಯಾಲಕ್ಸಿ ಕಂಪ್ನಿ ಜೊತೆ 1 ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಸೈನ್ ಮಾಡ್ತೀಯಾ. ಅದಾದ್ಮೇಲೆ ನೀನ್ ಈ ದೇಶದಲ್ಲಿ ಹೊಸ ಸೆನ್ಸೇಷನ್ ಆಗ್ಬಿಡ್ತೀಯಾ. ಆಗ ನಿನ್ಗೆ ಈ ಬಡವರ ಜೊತೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಅಗತ್ಯನೇ ಬರೋದಿಲ್ಲ. ಈ ಬಡವರು ಉಸಿರಾಟದಲ್ಲೂ ವಿಷ ಇದೆ. ಹೆಲ್ಪ್ ಮೀ. ಯು ಬ್ಲಡಿ ಪರ್ವರ್ಟ್, ಇವಳನ್ನ ಮುಟ್ಟೋದಕ್ಕೆ ಎಷ್ಟು ಧೈರ್ಯ? ಇವನು ನನ್ನನ್ನು ಕೂಡ ಟಚ್ ಮಾಡಿದ್ದ. ಪೊಲೀಸ್ ಕಾಲ್ ಮಾಡಿ. ಅಯ್ಯೋ, ಒಂದ್ ನಿಮಿಷ ನನ್ನ ಮಾತು ಕೇಳಿ, ಸೈಲೆಂಟ್ ಆಗಿರಿ. ಕಣ್ಬಿಡಿ, ಉಸಿರು ತಗೊಳ್ಳಿ. ಕಳ್ಳನ್ ಮಗ್ನೆ, ನನ್ ಫ್ರೆಂಡ್ ಇಂದ ದೂರ ಇರು ಅಂದೆ ತಾನೆ? ನಾನೊಬ್ಬ ಡಾಕ್ಟರ್. ನಿನ್ ಫ್ರೆಂಡಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ನಾನು ಇವಳನ್ನ ಕಾಪಾಡ್ಲೇಬೇಕು. ಹುಡುಗಿನ ಮುಟ್ಟೋಕೆ ಯಾವ ಹೊಸ ಕಾರಣ ಇದೆ? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಾನು ಅವಳನ್ನ ಕಾಪಾಡ್ಲೇಬೇಕು. ಡಾಕ್ಟರ್ ಅಲ್ಲ, ಸೈಕೋ ನೀನು. ಸೈಕೋ ನೀನು? ನಾನೊಬ್ಬ ಡಾಕ್ಟರ್. ಯು ಕ್ರೀಪ್, ನೀನ್ ಇವಳ ಮುಟ್ಟಕ್ ನೋಡ್ತಿದ್ಯಾ ಅಷ್ಟೇ. ನಾನು ಈಗಲೇ ಆಂಬ್ಯುಲೆನ್ಸ್ ಕಾಲ್ ಮಾಡಿ. ಆಂಬ್ಯುಲೆನ್ಸ್ ಬರೋಷ್ಟ್ರಲ್ಲೇ ಅವಳು ಸತ್ತೋಗ್ತಾಳೆ. ನೋಡು, ನಿನ್ ಫ್ರೆಂಡ್ ಕೋಮಾಗ ಹೋಗ್ತಾ ಇದ್ದಾಳೆ. ಅವಳಿಗೇನಾದ್ರೂ CPR ಸಿಕ್ಕಿಲ್ಲ ಅಂದ್ರೆ ಅವಳು ಬದುಕೋದೇ ಇಲ್ಲ. CPR? ಹಾಗಿದ್ರೆ ಅವಳಿಗೆ ಮುತ್ ಕೊಡೋ ಕನ್ಸ್ ಬೇರೆ ಕಾಣ್ತಾ ಇದೆಯಾ ನೀನು? ನಿಮ್ಮಂತವ್ರಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಅಲ್ಲ, ಬರುತ್ತೆ? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಾನ್ ನಿನ್ ಫ್ರೆಂಡ್ ಪ್ರಾಣ ಕಾಪಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಿನ್ನ ಇಲ್ಲಿ ಯಾರು ಕಾಪಾಡಕ್ಕಾಗಲ್ಲ. ನಿನಗ್ ನಾವ್ ಯಾರು ಅಂತ ಗೊತ್ತಿಲ್ಲ. ನೋಡು, ನನ್ ಮಾತನ್ನ ಗಮನ ಇಟ್ ಕೇಳು. ನಿನ್ ಫ್ರೆಂಡ್ ಹತ್ರ 3 ನಿಮಿಷ ಮಾತ್ರ ಇದೆ. ಅವಳಿಗೆ 3 ನಿಮಿಷದೊಳಗಡೆ ಮೆಡಿಕಲ್ ಅಸಿಸ್ಟೆಂಟ್ ಸಿಕ್ಲಿಲ್ಲ ಅಂತಂದ್ರೆ ಅವಳು ಕೋಮಾಗ ಹೋಗ್ಬಿಡ್ತಾಳೆ. ಆಂಬ್ಯುಲೆನ್ಸ್ ಬರೋ ತನಕ ಕಾಯಕ್ಕಾಗಲ್ಲ. ಅಯ್ಯೋ, ಇವಳು ತುಟಿ ನೀಲಿಗಡ್ತಾ ಇದೆ. ನೋಡು, ಅವಳು ಕೋಮಾಗ ಹೋಗ್ಬಿಡ್ತಾಳೆ. ದಯವಿಟ್ಟು ಅವಳನ್ನ ಕಾಪಾಡೋದಕ್ಕೆ ನನ್ ಬಿಡು. ಏನೂ ಆಗಿಲ್ಲ. ಮತ್ ಈ ಏಜ್ ಅಲ್ಲಿ ಹಾರ್ಟ್ ಅಟ್ಯಾಕ್? ನಂಗೇನೋ ನೀನು ಡಾಕ್ಟರ್ ಅಲ್ಲ ಸ್ಟಾಕರ್ ಅನ್ನಿಸ್ತಿದೆ. ಇಷ್ಟು ದಿನ ಇವಳನ್ನ ಸ್ಟಾಕ್ ಮಾಡ್ಕೊಂಡು ಈಗ ಮುಟ್ಟಕ್ಕೆ ಮುತ್ಕೊಡಕ್ ಪ್ರಯತ್ನ ಪಡ್ತಿದ್ದ. Shut up, you bloody fool. ನೋಡಿದ್ರ ಇವ್ ನಿಜ ಹೊರಗ್ ಬಂತು ಅಂತ ಎಷ್ಟ್ ಕೋಪ ಬರ್ತಿದೆ. ನನಗ್ಯಾಕೋ ಏನು ನನ್ನೂ ಬಿಡಲ್ಲ ಅನ್ನಿಸ್ತಿದೆ. ಹಿಡಿರಿ ಅವನ್ನ, ಹಿಡಿರಿ ಯಾರಾದ್ರೂ. ಅಯ್ಯೋ, ಬಿಡಿ, ಒಂದು ನನ್ನ ಬಿಡಿ. ಅವಳು ಉಸಿರು ಹೋಗ್ತಾ ಇದೆ. ನೋಡಿ, ಅವಳು ಕಣ್ ಬೇರೆ ಮುಚ್ತಾ ಇದ್ದಾಳೆ. ದಯವಿಟ್ಟು ನನ್ನ ಬಿಡಿ. ಮುಚ್ಚು ಬಾಯ್. ಜಿಯಾ, ಏನಾಯ್ತು ಜಿಯಾ ನಿಂಗೆ? ಜಿಯಾ 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 ಏನಾಯ್ತು ನಿನ್ಗೆ? ಜಿಯಾ ಏನಾಯ್ತು? ಓ ಗಾಡ್, ನಾನು ಇದಕ್ಕೆ ಭಯ ಪಟ್ಟೆ. ಆಂಬ್ಯುಲೆನ್ಸ್ಗೆ ವೇಟ್ ಮಾಡಕ್ಕಾಗಲ್ಲ. ನನ್ನ ಹಾಸ್ಪಿಟಲ್ ಪಕ್ಕದಲ್ಲೇ ಇದೆ. ಅವಳನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಆದ್ರೆ ಇವಳನ್ನ ಹಾಸ್ಪಿಟಲ್ಗೆ ಹೇಗೆ ಕರ್ಕೊಂಡು ಹೋಗೋದು? ಡ್ರೈವರ್, ಮುಂದೆ ಲೆಫ್ಟ್ ಅಲ್ಲಿ ನನ್ನ ಹಾಸ್ಪಿಟಲ್ ಇದೆ. ಪ್ಲೀಸ್ ಅಲ್ಲಿಗೆ ಬೇಗ ಹೋಗಿ. ಇಲ್ಲೊಬ್ರು ಜೀವ ತುಂಬಾ ಕ್ರಿಟಿಕಲ್ ಆಗಿದೆ. ಅಣ್ಣ, ಏನ್ ಮಾಡಕ್ಕಾಗುತ್ತೆ? ರೂಟ್ ಫಿಕ್ಸ್ ಆಗಿದೆ. ಅಷ್ಟು ಅರ್ಜೆಂಟ್ ಇದ್ರೆ ಆಂಬ್ಯುಲೆನ್ಸ್ ಕರೀರಿ. ಆಂಬ್ಯುಲೆನ್ಸ್ ಬರೋ ತನಕ ನಾವು ಕಾಯಕ್ಕಾಗಲ್ಲ ಅಣ್ಣ. ಇಲ್ಲೊಬ್ರು ಸಾವಿನ ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಇಲ್ವಾ, ನಮ್ ರೂಟ್ ಫಿಕ್ಸ್ ಆಗಿದೆ. ನಿಮ್ಗೆ ಬೇಕಂದ್ರೆ ಇಲ್ಲೇ ಹೇಳ್ಕೊಳ್ಳಿ. ಸ್ವಲ್ಪನಾದ್ರೂ ಮನುಷ್ಯತ್ವ ಇಲ್ವಾ ನಿಮ್ಗೆ? ನೋಡಿ, ನಮ್ ಟೈಮ್ ವೇಸ್ಟ್ ಮಾಡ್ಬೇಡಿ. ಬೇಕಂದ್ರೆ ಎಲ್ಲ ಪ್ಯಾಸೆಂಜರ್ಸ್ ಕೇಳಿ. ಅವ್ರು ಉಳಿದೋಗ್ತಾರೆ ಅಂತಂದ್ರೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ನೀವ್ ಯಾಕೆ ನನ್ನ ಮಾತಾಡ್ತಾ ಮಾಡ್ಕೋತಾ ಇಲ್ಲ? ಇಲ್ಲಿ ನೋಡಿ, ನಾನೊಬ್ಬ ಹಾರ್ಟ್ ಸರ್ಜನ್. ಟ್ರಸ್ಟ್ ಮೀ. ಈ ವ್ಯಕ್ತಿನ ಹೇಗ್ ನಂಬಕ್ಕಾಗತ್ತೆ? ನೀವು ಡಿಲೇ ಮಾಡಿದಷ್ಟು ಅವ್ರ ಪ್ರಾಣ ಅಪಾಯಕ್ಕೆ ಸಿಗಾಕೊಳ್ಳುತ್ತೆ. ಅದ್ ಹೆಂಗ ಆಗತ್ತೆ? ನಮಗೂ ನಮ್ ಕೆಲ್ಸ ಇರತ್ತಲ್ವಾ? ಇವ್ರು ಸರಿಯಾಗಿ ಹೇಳ್ತಿದ್ದಾರೆ. ಈ ಹುಡುಗಿನ ಕಾಪಾಡೋದಕ್ಕೋಸ್ಕರ ನಾನು ಬಸ್ಸಿಂದ ಇಳಿಯೋದಕ್ಕೆ ರೆಡಿ ಇದ್ದೀನಿ. ಹೌದೌದು, ನಾನು ಬೇಕಾದ್ರೆ ಇಳಿತೀನಿ. ನಾನು ಬೇಕಾದ್ರೆ ಬಸ್ಸಿಂದ ಇಳಿತೀನಿ. ಬಾಗಲ್ ತೆಗಿ. ಅಯ್ಯೋ, ನೀವೆಲ್ಲ ಬೇಗ ಕೆಳಗಿಳಿರಿ. ಇವಳು ಕಣ್ಣೇ ತೆಗಿತಾ ಇಲ್ಲ. ಜಿಯಾ, ನಿಂಗೇನು ಆಗಲ್ಲ ಜಿಯಾ. ಹಲೋ ರಾಧಿಕಾ ಮ್ಯಾಮ್, ನಾವು ನಿಮ್ ಹತ್ರ ಕಾಂಟ್ರಾಕ್ಟ್ ಸೈನ್ ಮಾಡಕ್ಕೆ ಅಂತಾನೆ ಬರ್ತಾ ಇದ್ವಿ. ಆದ್ರೆ ಬಸ್ ಅಲ್ಲಿ ಯಾವನೋ ಅಯೋಗ್ಯ ಜಿಯಾಗೆ ತೊಂದರೆ ಕೊಟ್ಟಿದ್ದಕ್ಕೆ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಓ ಮೈ ಗಾಡ್, ಐ ಹೋಪ್ ಇಟ್ಸ್ ನಾಟ್ ಸೀರಿಯಸ್. ಒಂದ್ ಕೆಲಸ ಮಾಡು, ಸಿಟಿ ಹಾಸ್ಪಿಟಲ್ ಇಲ್ಲಿರೋ ಡಾಕ್ಟರ್ ವ್ಯೋಮ್ನ ಕಾಂಟ್ಯಾಕ್ಟ್ ಮಾಡು. ಅವರು ಬೆಸ್ಟ್ ಸರ್ಜನ್. ಅವ್ರು ನನ್ನ ಪ್ರಾಣ ಕಾಪಾಡಿದ್ರು. ಓಕೆ ಮ್ಯಾಮ್. ಈಗಲೇ ಡಾಕ್ಟರ್ ವ್ಯೋಮ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ ಮ್ಯಾಮ್. ಜಿಯಾ, ನಿಂಗೇನು ಆಗಲ್ಲ ಜಿಯಾ. ನಿಂಗೇನಾದ್ರೂ ಆಗೋದ್ರೆ ನನ್ ಕನ್ಸ್ ಮೇಲೆಲ್ಲ ತಣ್ಣೀರ್ ಹರಿಸ್ದಾಗತ್ತೆ. ನಿನ್ ಕಾಂಟ್ರಾಕ್ಟ್ ಸೈನ್ ಮಾಡಿಲ್ಲ ಅಂದ್ರೆ ನನ್ ಗೋಚಿ ಬ್ಯಾಗ್ ಮತ್ತೆ ಆಡಿ ಕಾರ್ ಬಗ್ಗೆ ಏನ್ ಮಾಡೋದು? ಜಿಯಾ, ಇದೆಲ್ಲ ಆಗಿರೋದು ಅಯೋಗ್ಯನಿಂದಾನೆ. ಪ್ಲೀಸ್ ದಾರಿ ಬಿಡಿ, ಡಾಕ್ಟರ್ ವ್ಯೋಮ್ ಅವ್ರು ಬರ್ತಾ ಇದ್ದಾರೆ. ಡಾಕ್ಟರ್ ಪ್ಲೀಸ್, ನೀನ್ ನಿಜವಾಗ್ಲೂ ಕಾರ್ಡಿಯಾಕ್ ಸರ್ಜನಾ? ರಾಧಿಕಾ ಮ್ಯಾಮ್ ಎಂತೆಂತ ಜನಗಳ ಪರಿಚಯ ಇಟ್ಕೊಂಡಿದ್ದಾರೆ. ಡಾಕ್ಟರ್, ನಾವು ಟ್ರೀಟ್ಮೆಂಟ್ ರೆಡಿ ಇದೀವಿ. ಪೇಷಂಟ್ ನ ಶಿಫ್ಟ್ ಮಾಡಿ. ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ನೀನ್ ಒಳಗೆ ಹೋಗೋ ಹಾಗಿಲ್ಲ. ಅಲ್ಲ, ನೀನ್ ತಮಾಷೆ ಮಾಡ್ತಾ ಇದ್ಯಾ? ನೀನ್ ನನ್ ಫ್ರೆಂಡ್ ನ ಮುಟ್ಟೋ ಹಾಗೋ ಇಲ್ಲ. ನಿನ್ನಂತ ಕ್ರೀಪ್ ನ ಡಾಕ್ಟರ್ ಯಾರು ಮಾಡಿದ್ದು? ಮ್ಯಾಮ್, ಪೇಷಂಟ್ ಪರಿಸ್ಥಿತಿ ಸೀರಿಯಸ್ ಆಗ್ತಿದೆ.
ನೀವ್ ಹೀಗೆ ಮಾಡ್ತಿದ್ರೆ ಇವ್ರ ಪ್ರಾಣನ ಉಳಿಸಕ್ಕಾಗಲ್ಲ. ಇದೊಂದು ಹಾಸ್ಪಿಟಲ್. ಇಲ್ಲಿ ನನ್ ಫ್ರೆಂಡ್ ಏನಾದ್ರೂ ಆದ್ರೆ ನಾನ್ ಇಡೀ ಹಾಸ್ಪಿಟಲ್ಗೆ ಬೀಗ ಹಾಕಿಸ್ತೀನಿ. ನಾನ್ ಯಾರು ಅಂತ ನಿನಗ್ ಗೊತ್ತಿಲ್ಲ. ಬೇಗ ಸರ್ಜನ್ ನ ಬದಲಾಯಿಸಿಲ್ಲ ಅಂದ್ರೆ ನಾನ್ ನನ್ ಫ್ರೆಂಡ್ ಸರ್ಜರಿ ಆಗಕ್ ಬಿಡಲ್ಲ. ನೋಡಿ ಮ್ಯಾಮ್, ಡಾಕ್ಟರ್ ವ್ಯೋಮ್ ಈ ಹಾಸ್ಪಿಟಲ್ ನ ಬೆಸ್ಟ್ ಸರ್ಜನ್. ಬೆಸ್ಟಾ? ಇವನ್ ಎಷ್ಟು ಬೆಸ್ಟ್ ಅನ್ನೋದನ್ನ ನಾನು ಬಸ್ ಅಲ್ಲೇ ನೋಡಿದ್ದೆ. ನನ್ ಫ್ರೆಂಡ್ ನ ಮುಟ್ಟೋದಿಕ್ಕೆ ನೆಪ ಹುಡುಕ್ತಿದ್ದ. ರಾಧಿಕಾ ಕಾಮತ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ನನ್ ಫ್ರೆಂಡ್ ಅವ್ರ ಜೊತೆ ಎಕ್ಸ್ಕ್ಲೂಸಿವ್ ಕಾಂಟ್ರಾಕ್ಟ್ ಸೈನ್ ಮಾಡೋಳಿದ್ಲು. ಇವನ್ ಅವ್ರಿಗದ್ ಏನ್ ಮೋಡಿ ಮಾಡಿದಾನೋ ಗೊತ್ತಿಲ್ಲ. ಅವ್ರು ಇವನನ್ನ ಬೆಸ್ಟ್ ಸರ್ಜನ್ ಅನ್ಕೊಂಡಿದ್ದಾರೆ. ಅಷ್ಟಕ್ಕೂ ಇವ್ನ್ ಯಾರು? ಮೊದ್ಲು ಬಸ್ ಅಲ್ಲಿ ನನ್ ಫ್ರೆಂಡ್ ಹೆರಾಸ್ ಮಾಡ್ತಾನೆ, ಆಮೇಲೆ ಅವಳ ಜೀವ ಕಾಪಾಡೋ ನಾಟಕ ಮಾಡ್ತಿದ್ದಾನೆ. ಡಾಕ್ಟರ್, ನೀವ್ ಬಸ್ ಅಲ್ಲಿ ಇದ್ದಾಗ ಈ ಪೇಷಂಟ್ ಪರಿಸ್ಥಿತಿ ಹೀಗೆ ಇಷ್ಟು ಡೀಸೆಂಟ್ ಆಗಿ ಕಾಣಿಸೋ ಡಾಕ್ಟರು ಇಷ್ಟು ಕೆಟ್ಟೋರ್ ಅಂತ ಗೊತ್ತಿರ್ಲಿಲ್ಲ. ಅವ್ರ ಮುಖದ ಮೇಲೆ ಬರ್ದಿರುತ್ತಾ ಎಂತ ಡಾಕ್ಟ್ರು ಅಂತ. ನನ್ ಮಗಳ ಟ್ರೀಟ್ಮೆಂಟ್ ಇವನ ಹತ್ರ ಮಾಡ್ಸಲ್ಲ ನಾನು. ನೀವೆಲ್ಲ ಏನ್ ಮಾತಾಡ್ತಾ ಇದ್ದೀರಾ? ಬಾಯ್ ಮುಚ್ಕೊಂಡ್ ನಿಲ್ಲು ನೀನು. ನೀನ್ ಮಾಡಿರೋಂಥ ಕೆಲ್ಸಕ್ಕೆ ಹಾಳ್ ಬಾವಿಗ್ ಬಿದ್ದು ನೀನು ಸಾಯ್ಬೇಕು. ನೀನ್ ನನ್ ಫ್ರೆಂಡ್ ನ ಮುಟ್ಲಿಲ್ಲ ಅಂದಿದ್ರೆ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾನೆ ಇರ್ಲಿಲ್ಲ. ನಾನ್ ನಿನ್ ಫ್ರೆಂಡ್ ನ ಮುಟ್ಟದೆ ಅಂತಿಲ್ಲ. ನಿನ್ನ ಹತ್ರ ಏನ್ ಸಾಕ್ಷಿ ಇದೆ? ನಾನೇ ಸಾಕ್ಷಿ. ನನ್ ಫ್ರೆಂಡ್ ಜೊತೆ ನೀನ್ ಕೆಟ್ಟಾಗ್ ನಡ್ಕೊಳ್ಳೋದನ್ನ ನಾನೇ ನೋಡಿದೀನಿ. ಅದಕ್ಕೆ ಅವಳಿಗೆ ಹೀಗಾಗಿರೋದು. ಅತ್ತೆ, ನೀವ್ ಯೋಚನೆ ಮಾಡ್ಬೇಡಿ. ಬೇಬಿ ಹೆಲ್ತಿ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಸಂತೋಷಮ್ಮ, ಹೇಗೋ ಹಾಸ್ಪಿಟಲ್ ಬಂದಿದೀವಿ, ಹಾಗೆ ವ್ಯೋಮ್ ನೋಡ್ಕೊಂಡು ಹೋಗೋಣ. ಸರಿ. ಇವನೊಬ್ಬ ಕಾಮುಕ. ಪೇಷಂಟ್ ನ ಟ್ರೀಟ್ ಮಾಡೋ ನೆಪದಲ್ಲಿ ಅವ್ರನ್ನ ತಪ್ಪಾಗಿ ಮುಟ್ಟೋ ಪ್ರಯತ್ನ ಮಾಡ್ತಾನೆ. ಪೇಷಂಟ್ ಗಳಿಗೆ ಪ್ರಜ್ಞೆ ತಪ್ಪಿಸಿ ಅದ್ ಏನೇನ್ ಮಾಡ್ತಾನೋ ಯಾರು ಗೊತ್ತು. ಇಂಥ ರಾಕ್ಷಸರನ್ನ ಪ್ರಪಂಚದ ಮುಂದೆ ಬಯಲ್ ಮಾಡ್ಬೇಕು. ಇಂಥವ್ರಿಗೆಲ್ಲ ಸಮಾಜದಲ್ಲಿ ಬದುಕೋ ಅರ್ಹತೆನೇ ಇಲ್ಲ. ಇಂಥವ್ರನ್ನ ಎಕ್ಸ್ಪೋಸ್ ಮಾಡ್ಲೇಬೇಕು. ನನ್ ಯಾಕೆ ಆತರ ನೋಡ್ತಿದ್ರಾ? ನಿಮ್ಗೆ ನನ್ ಬಗ್ಗೆ ಗೊತ್ತಲ್ವಾ? ಇವನೊಬ್ಬ ಪಾಪಿ. ಇವನನ್ನ ಪೊಲೀಸ್ ಹಿಡ್ಕೊಡ್ಬೇಕು. ಇವನೊಬ್ಬ ಹಸು ಮುಖ ಇಟ್ಕೊಂಡಿರೋ ಗೋಮುಖ ವ್ಯಾಘ್ರ. ಇಂಥವ್ರನ್ನೆಲ್ಲ ನೇಣ್ಗಂಬಕ್ಕೆ ಹತ್ತಿಸ್ಬೇಕು. ವ್ಯೋಮ್, ಏನಾಗ್ತಾ ಇದೆ ಇಲ್ಲಿ? ಈ ಕಾಮುಕಂಗೆ ಸಾಕ್ಷಿ, ನಿನ್ಗೇನೂ ಹೋಗಿಲ್ಲ ಅಲ್ಲ? ಏನ್ ನಡೀತಾ ಇದೆ ಇಲ್ಲಿ? ನಾನೊಂದ್ ಪೇಷಂಟ್ ನ ಪ್ರಾಣ ಉಳಿಸ್ಬೇಕು ಅಂತ ನೋಡ್ತಾ ಇದ್ದೀನಿ. ಇಷ್ಟೊಂದು ಟೆನ್ಷನ್ ಅಲ್ಲಿ ನೀನ್ ಇಲ್ಲಿರ್ಬಾರ್ದು. ಅಮ್ಮ, ಇವಳೊಂದ್ ಕರ್ಕೊಂಡೋಗಿ. ಯಾರು ಎಲ್ಲಿಗೂ ಹೋಗೋದ್ ಬೇಡ. ನೋಡು, ನಿನ್ನ ಗಂಡ ಒಬ್ಬ ಕಾಮುಕ. ನನ್ ಫ್ರೆಂಡ್ಗೆ ಟ್ರೀಟ್ ಮಾಡೋ ನೆಪದಲ್ಲಿ ಅವಳಿಗೆ ಎಲ್ಲೆಲ್ಲೋ ಮುಟ್ತಾ ಇದ್ದ. ಇವನ್ ಆ ರೀತಿ ಎಷ್ಟ್ ಹುಡುಗಿರ್ ಜೊತೆ ಕೆಟ್ಟದಾಗ್ ನಡ್ಕೊಂಡಿದ್ದಾನೋ ಯಾರು ಗೊತ್ತು. ಏನು? ಇದೆಲ್ಲ ನಿಜನಾ? ಅಲ್ಲ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನೀನು ಈ ಹುಡುಗಿ ಮಾತು ಕೇಳ್ತಿದ್ಯಲ್ಲ. ನೀನ್ ಆರಾಮಾಗಿದ್ಯಾ? ಮತ್ತೆ ಈ ಹುಡುಗಿ ಸುಳ್ಳು ಹೇಳ್ತಾ ಇದ್ದಾಳೆ. ನನ್ ಮಾತನ್ನ ನಂಬು. ನೀನ್ ತಪ್ಪು ತಿಳ್ಕೊಂಡಿದ್ಯಮ್ಮ. ಅದ್ ಬೇರೆ ಯಾರೋ ಇರ್ತಾರೆ. ನನ್ ಮಗ ಹಾಗೆಲ್ಲ ಮಾಡಲ್ಲ. ನೀನ್ ಏನ್ ಹೇಳ್ತಿದ್ಯಾ ಮುದ್ಕಿ? ನೀನ್ ಇಂಥ ಮಗನ್ ಹೆತ್ತಿದ್ಯಲ್ಲ, ನೀನು ನಾಚಿಕೆಯಿಂದ ಸತ್ತೋಗ್ಬೇಕು. ನಂಬರ್ 1 ಕಾಮುಕ ಇವನು. ನೋಡಿ, ಹೆಂಡತಿನ ನೋವಲ್ ಬಿಟ್ಟು ಅಮ್ಮನ ಹಿಂದೆ ಹೋಗಿ ನಿಂತಿದ್ದಾನೆ. ನಿನಗೆಷ್ಟು ಧೈರ್ಯ ಇರಬೇಕು ನಮ್ಮ ಅಮ್ಮನ್ಗೆ ಹೊಡಿತೀಯಲ್ಲ? ನೋಡಿದ್ಯಾ, ಎಲ್ರ ಮುಂದೆ ನನ್ಗೆ ಹೊಡಿಯಕ್ ಬರ್ತಿದ್ದಾನೆ. ಮನೆಯಲ್ಲಿ ನೀನೊಬ್ಳೇ ಇದ್ದಾಗ ನಿನಗೆ ಏನೇನೆಲ್ಲ ಮಾಡ್ಬಹುದು. ನೋಡು, ನನ್ ಮಾತ್ ಕೇಳು. ಇವನ್ ಮಗುನ ಈಗಿಂದೀಗ್ಲೇ ಅಬಾರ್ಟ್ ಮಾಡಿ ಇವನ್ಗೆ ಡಿವೋರ್ಸ್ ಕೊಟ್ಬಿಡು. ಯಾಕೆಂದ್ರೆ ಇವನ್ ಜೊತೆ ಇರೋದು ಯಾವತ್ತಿದ್ರೂ ಅಪಾಯನೇ. ನಿನಗೆ ಇವನ್ ಜೊತೆ ಇರೋದಕ್ ಭಯ ಆಗಲ್ವಾ? ಆದ್ರೆ ವ್ಯೋಮ್ ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಹಾ, ನೀನ್ ಅವನಿಗೆ ಮಗು ಕೊಡ್ತಾ ಇದ್ಯಲ್ಲ, ಈ ಮಗು ಒಂದ್ಸಲ ಹುಟ್ಬಿಡ್ಲಿ, ಆಮೇಲೆ ನಿನ್ನ ಒದ್ದು ಬೀದಿಗ್ ತಳ್ತಾರೆ. ಯೋಚ್ಸು, ಇವತ್ ಜನ ತುಂಬಿರೋ ಬಸ್ಸಲ್ಲೇ ನನ್ ಫ್ರೆಂಡ್ ಜೊತೆ ಕೆಟ್ಟದಾಗ ನಡ್ಕೊಂಡ. ನಾಳೆ ದಿನ ನಿಮ್ಮನೆಗೆ ಬೇರೆ ಹೆಂಗಸರನ್ನೆಲ್ಲ ಕರ್ಕೊಂಡ್ ಬರ್ತಾನೆ. ನೋಡು, ನಾನ್ ನಿನ್ ಒಳ್ಳೇದಕ್ಕೆ ಹೇಳ್ತಿರೋದು. ಇವನ್ ಮಗುನ ಅಬಾರ್ಟ್ ಮಾಡಿ ಈಗ್ಲೇ ಹೊಸ ಜೀವನ ಶುರು ಮಾಡು. ಆದಷ್ಟು ಬೇಗ ಡಿವೋರ್ಸ್ ಕೊಟ್ಬಿಡು. ಒಬ್ಬ ತಾಯಿಗೆ ತನ್ ಮಗು ತುಂಬಾ ಇಂಪಾರ್ಟೆಂಟ್. ಆದ್ರೆ ಇವನಂತ ತಂದೆ ಇದ್ರೆ ಅವನ್ ಮಗುನ ತೆಗ್ಸೋದೇ ಒಳ್ಳೇದು. ಯಾಕೆಂದ್ರೆ ಇವನ್ ಮಗುನು ಇವನ್ ತರಾನೇ ಅಯೋಗ್ಯ ಆಗಿರುತ್ತೆ. ಸಾಕ್ಷಿ, ನನ್ ಮಾತು ಕೇಳು. ಇವಳ ಮಾತನ್ನ ನಂಬೇಡ ನೀನು. ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ದೂರ ಹೋಗು ನನ್ನಿಂದ. ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನೀನು ಇಂಥ ಕೆಲ್ಸ ಮಾಡ್ತೀಯ ಅಂತ. ನಿನ್ನಂಥ ಒಂದ್ ಮಗುಗೆ ಜನ್ಮ ಕೊಡೋದಕ್ಕಿಂತ ಈ ಮಗುನ ತೆಗೆಸ್ಬಿಡದೆ ಒಳ್ಳೇದು. ನನಗೆ ಡಿವೋರ್ಸ್ ಬೇಕು. ಕಥೆಯಲ್ಲಿ ಮುಂದೇನಾಗುತ್ತದೆ ಎಂದು ತಿಳಿಯಲು ಡ್ಯಾಶ್ ರೀಲ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ.